ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬ್ರೆಡ್ ಪಲಾವ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದು ಮಾಡೋದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು 3 ಪೀಸು ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕರೀಲಿಕ್ಕೆ ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ, ಬ್ರೆಡ್ ಕರೀಲಿಕ್ಕೆ. ಇದನ್ನ ರೋಸ್ಟ್ ಥರ ಮಾಡ್ಕೋಬೇಕು, ಕಟ್ ಮಾಡಿ. ಇದನ್ನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು. ಇದನ್ನು ಬಟ್ಲದಲ್ಲಿ ಹಾಕ್ಬಿಟ್ಟು 3 ಸಾರಿ ತೊಳೆದು ನೆನೆ ಹಾಕಿಡಿ. ಇದನ್ನು ನಾವು ಮಸಾಲೆ ಎಲ್ಲ ಹಾಕೋದ್ರೊಳಗೆ ಇದು ನೆನ್ಕೊಡುತ್ತೆ. 5 ರಿಂದ 6 ನಿಮಿಷ ನೆಂದರೆ ಸಾಕು. ಈಗ ನಾನು ಮಸಾಲೆಗೆ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ. ಇದು ಗರಂ ಮಸಾಲೆ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಬೇರೆ ಯಾವ ಮಸಾಲೆನೂ ನಾನು ಹಾಕ್ತಾಯಿಲ್ಲ. 1 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. 2 ಚಮಚ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂದು ಸ್ವಲ್ಪ ಒಗ್ಗರಣೆಗೆ ಆಯಿಲು, 2 ಸ್ಪೂನಷ್ಟು ಆಯಿಲು. ನಾನು ಮಸಾಲೆಗೆ 2 ಚಕ್ಕೆ ಮತ್ತು ಲವಂಗ ಮಾತ್ರ ತೊಗೊಂಡಿದ್ದೀನಿ. ಇದು ಹಾಗೆ ಒಗ್ಗರಣೆಯಲ್ಲಿ ಹಾಕ್ತೀನಿ. ಪಲಾವ್ ಎಲೆನೂ ಮತ್ತು ಇದನ್ನು ಹಾಗೆ ಒಗ್ಗರಣೆಯಲ್ಲಿ ಹಾಕ್ತೀನಿ. ಯಾವುದು ನಾನು ಮಿಕ್ಸರ್ ಮಾಡ್ತಾಯಿಲ್ಲ ಅಥವಾ ನಾನು ಗ್ರೇವಿ ಮಾಡ್ತಾಯಿಲ್ಲ. ಇದು ಫುಡ್ ಕಲರು, ಆರೆಂಜ್ ಕಲರು ಸ್ವಲ್ಪ ಹಾಕ್ತಾಯಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಬ್ರೆಡ್ ಪಲಾವು. ಇಲ್ಲಿ 2 ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ, 2 ಆಲೂಗಡ್ಡೆ ಹೆಚ್ಕೊಂಡಿದ್ದೀನಿ, 2 ಟೊಮೊಟೊ ಹೆಚ್ಕೊಂಡಿದ್ದೀನಿ, 2 ನೀರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಪುದೀನ. ಇವು 3 ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೋಬೇಕಷ್ಟೆ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಇದನ್ನು ಮೊದಲಿಗೆ ಅಕ್ಕಿ ತೊಳೆದ್ಬಿಟ್ಟು ನೆನೆ ಹಾಕಿಡೋಣ. 3 ಸಾರಿ ಅಕ್ಕಿನ ತೊಳೆದ್ಬಿಟ್ಟು ಈ ರೀತಿ ನೆನೆ ಹಾಕಿದ್ದೀನಿ. ಈಗ ಇದು ನೆನ್ಕೊಳ್ಳುತ್ತೆ ಒಂದು 5 ರಿಂದ 6 ನಿಮಿಷ. ನಾವೆಲ್ಲ ಒಗ್ಗರಣೆ ಹಾಕೋಣ. ಈಗ ಬ್ರೆಡ್ಡನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ ಈ ರೀತಿ 6 ಪೀಸ್ ಮಾಡಿಕೊಂಡು 2 ಪೀಸು ಮಧ್ಯದಲ್ಲಿ ಕಟ್ ಮಾಡಿದರೆ ಈ ರೀತಿ ಸಣ್ಣಕ್ಕೆ ಪೀಸ್ ತರುತ್ತದೆ. ಚೆನ್ನಾಗಿರುತ್ತೆ ಇದು ಪಲಾವ್ಗೆ. ಬ್ರೆಡ್ ಪಲಾವ್ ಅಂತಲೇ ಹೇಳ್ತಾ ಇರೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರುಚಿಯೊಂದಿಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ರಿಗೂ ಶೇರ್ ಮಾಡಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಈ ರೀತಿ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟು ನಾನು ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಬ್ರೌನ್ ಕಲರ್ ಆಗಬೇಕು. ಸ್ಟಾರ್ಟಿಂಗ್ ಎಣ್ಣೆ ಏರ್ ಕಾಯ್ದಿರಬೇಕು. ನಾವು ಬ್ರೆಡ್ ಹಾಕ್ತಾಗೆ ಅದು ಸ್ಲೋ ಮಾಡ್ಕೊಳ್ಳಿ ಗ್ಯಾಸ್ ಉರಿನ. ಇದು ಸ್ವಲ್ಪ ಕೆಂಪಾಗಬೇಕು, 2 ಕಡೆ ಚೆನ್ನಾಗಿ ಬೇಯಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಪಲಾವು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಆ ಪಲಾವ್ ಜೊತೆ ಬ್ರೆಡ್ ಸಿಗ್ತಾಯಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನೋಡಿ, ಇಷ್ಟು ಕಲರ್ ಆದರೆ ಸಾಕು. ನೋಡಿ, ಬ್ರೆಡ್ ಈ ಥರ ಕಲರ್ ಆದರೆ ಸಾಕು. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲೆ ಇಡೋಣ. ಎಣ್ಣೆ ಕಾದಿದೆ. ನಾನು ಡೈರೆಕ್ಟಾಗಿ 2 ಚಕ್ಕೆ ಮತ್ತು 8 ಲವಂಗ ಹಾಕ್ತಾಯಿದ್ದೀನಿ. ಮತ್ತು 2 ರಿಂದ 3 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನಾನು ಸಾಸಿವೆ ಜೀರಿಗೆ ಏನೂ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕೆಂಪು ಆಗ್ತಿದ್ದಾಗೆ ನೀರುಳ್ಳಿ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡಿದರೆ ಅದು ಅನ್ನ ಒಂದಕ್ಕೊಂದು ಅಂಟ್ಕೊಳುತ್ತೆ ಅಂತ ನಾನು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಈ ಪಲಾವ್ ಉದುರಾಗಿ ಚೆನ್ನಾಗಿರುತ್ತೆ. ನೀವು ಕುಕ್ಕರಲ್ಲಿ ಮಾಡೋದಾದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಈ ನೀರುಳ್ಳಿ ಕೆಂಪು ಹಾಕ್ತಿದ್ದಾಗೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇದು ಕ್ಯಾರೆಟು ಮತ್ತು ಚೆನ್ನಾಗಿ ಬೇಯಬೇಕು. ನಾವು ಒಂದೊಂದೇ ತರಕಾರಿ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಹಸಿ ಕರಿಬೇವು, ಕೊತ್ತಂಬರಿ ಮತ್ತು ಪುದೀನಾನ ನಾನು ಈಗ ಹಾಕ್ತಾಯಿದ್ದೀನಿ. ಯಾಕಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ತರಕಾರಿ ಹಾಕಿದ್ಮೇಲೆ ಹಾಕಿದರೆ ಇದ್ರ ಘಮ ಚೆನ್ನಾಗಿ ಬರುತ್ತೆ, ವಾಸನೆ ಅಂತ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿ ನಂತರ ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 15 ನಿಮಿಷಕ್ಕೆ ಪಲಾವ್ ರೆಡಿ ಆಗುತ್ತೆ. ಇದು ಬೇಗನೆ ಆಗುತ್ತೆ. ಸ್ವಲ್ಪ ಬೇಯಿಸಿದ್ದಾಗೆ ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಖಾರ ಪುಡಿ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಹಸಿಮೆಣ್ಸಿಕಾಯಿನ ಹಾಕ್ತಾಯಿಲ್ಲ. ಶುಂಠಿ ಬೆಳ್ಳುಳ್ಳಿ ಒಳಗೂ ಖಾರ ಇರುತ್ತೆ ಮತ್ತು ಲವಂಗದಲ್ಲೂ ಖಾರ ಇರುತ್ತೆ ಅಂತ ಇದು ನ್ಯಾಚುರಲಾಗೆ ಮಾಡ್ತಾ ಇರೋದು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಸ್ಟೀಲ್ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಕಟ್ಟಿಗೆ ಚಮಚನೇ ಬಳಸಿ. ಯಾಕಂದರೆ ಸ್ಟೀಲ್ ಚಮಚ ಕೈಯಲ್ಲಿ ಸುಡುತ್ತೆ ಅಂತ ಅಷ್ಟೇ. ಕಟ್ಟಿಗೆ ಚಮಚ ಆದರೆ ಏನು ಕೈಗೆ ಕೂಡ ಏನೂ ಆಗೋಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಇದು. ಈಗ ನಾನೆಲ್ಲ ಮಸಾಲೆ ಚೆನ್ನಾಗಿ ಎಲ್ಲ ಇದು ಆಗಿದೆ, ಅರ್ಧ ಬೆಂದಿದೆ ಇದು. ಈಗ ತುಪ್ಪ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು.
ಮತ್ತು ಮೊಸರು ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ರುಚಿಗೆ ನಾನು ಅಕ್ಕಿಗೆ ಒಂದೇ ಸಾರಿ ಉಪ್ಪು ಹಾಕ್ತಾಯಿದ್ದೀನಿ, ಒಗ್ಗರಣೆಗೆ ಮತ್ತು ಅಕ್ಕಿಗೆ ಸೇರಿಸ್ಬಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮೊಸರು ಹಾಕಿದ ಮೇಲೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಮಸಾಲೆ. ಮನೆಯೆಲ್ಲ ವಾಸನೆ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಫುಡ್ ಕಲರು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ, ಪಲಾವ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ. ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ನಾನು ಅಕ್ಕಿನ ನೆನೆಸಿಟ್ಟಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ಬಾಸುಮತಿ ಅಕ್ಕಿನ 5 ರಿಂದ 6 ನಿಮಿಷ ನೆನೆ ಇಟ್ಟಿದ್ದೆ. ಈಗ ಇದನ್ನು ಈ ಮಸಾಲೆ ಒಳಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ನೀಟಾಗಿ ಒಂದ್ಸರಿ ಎಲ್ಲ ಕಡೆ ಮಿಶ್ರಣ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಪಲಾವು. ಬೇಗನೂ ಮಾಡ್ಬೋದು. ನಾವು ಯಾವುದೇ ರೀತಿ ಮಸಾಲೆನ ರುಬ್ತಾ ಇಲ್ಲ, ಕೊಬ್ಬರಿ ಕೂಡ ಹಾಕ್ತಾ ಇಲ್ಲ, ನೋಡ್ಕೊಳ್ಳಿ. ನೀರು ನಾವು ಯಾವ ಬಟ್ಲದಲ್ಲಿ ಅಕ್ಕಿ ತೊಗೊಂಡಿದ್ವೋ ಅದೇ ಬಟ್ಲದಲ್ಲೇ 1 ಬಟ್ಲ ನೀರಾದರೆ ಸಾಕು. ಇದು ಜಾಸ್ತಿ ನೀರು ಹಿಡಿಯೋಲ್ಲ, ಇಷ್ಟಾದರೆ ಸಾಕು. ನಾನು ನೆನೆಸಿದ್ನಲ್ಲ ಅಕ್ಕಿ, ಅದು ಕೂಡ ಸ್ವಲ್ಪ ನೀರು ಹಾಕಿದೆ, ಅಂದರೆ 1/4 ಬಟ್ಲದಷ್ಟು ನೀರಾಯಿತು. ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು ಸಾರಿ ಕೈ ಹಿಡಿ, ಹಾಗೆ ಬಿಟ್ಬಿಡಿ. ಇದನ್ನು ಒಂದು ಪ್ಲೇಟ್ ಮುಚ್ಚೋಣ. ಕುದಿ ಬರೋವರೆಗೂ ಈ ರೀತಿ ಬ್ಲೇಡ್ ಮುಚ್ಚಿ, ಬೇಗ ಆಗುತ್ತೆ. ಕುದಿ ಬಂದಮೇಲೆ ಸ್ವಲ್ಪ ಪ್ಲೇಟ್ ತೆಗೆದು ಮತ್ತೊಂದು ಸಾರಿ ಕೈ ಆಡಬೇಕಷ್ಟೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಪಲಾವು. ನಿಮಗೆ ಪದೇ ಪದೇ ಮಾಡ್ಕೊತೀರಾ ಅನಿಸುತ್ತೆ. ಕುದಿ ಬರಬೇಕಾದ್ರೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಈಗ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ ಉಗಿಯಲ್ಲಿ ಚೆನ್ನಾಗಿ ಬೇಯಬೇಕದು. ಇವಾಗ ಮತ್ತೆ ಮುಚ್ಚಿ ನೋಡಿ. ಈಗ 5 ನಿಮಿಷ ಆಯಿತು, ಹೇಗಿದೆ ಅಂತ ನೋಡೋಣ. ಚೆನ್ನಾಗಿ ಆಗ್ತಾಯಿದೆ. ಇದು ಇನ್ನು 5 ನಿಮಿಷ ಇದೇ ಥರ ಉಗಿಯಲ್ಲೇ ಬೆಂದರೆ ಆಯಿತು. ಈಗ 10 ನಿಮಿಷ ಆಯಿತು, ನೋಡೋಣ ಯಾವ ರೀತಿ ಆಗಿದೆ ಅಂತ. ವಾವ್, ತುಂಬ ಚೆನ್ನಾಗಿ ಬಂದಿದೆ ಪಲಾವು. ತಳ ಕೂಡ ಏನೂ ಆಗಿಲ್ಲ. ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ 10 ನಿಮಿಷ ಬೇಯಲಿಕ್ಕೆ. ಇದು ತುಂಬ ಚೆನ್ನಾಗಿ ಬಂದಿದೆ ಪಲಾವು, ಬ್ರೆಡ್ ಪಲಾವು. ಇದು 1 ನಿಮಿಷ ಹಾಗೆ ಆರಲಿಕ್ಕೆ ಬಿಡಿ. ಇದು ಎಲ್ಲ ಸೆಟ್ಟಾಗಿದೆ. ಕರೆಕ್ಟಾಗಿ ಒಂದು 2 ನಿಮಿಷ ಬಿಟ್ಟರೆ ಆಯಿತು. ಬ್ರೆಡ್ ಪಲಾವ್ ರೆಡಿ ಆಯಿತು. ಈಗ ನೋಡೋಣ. 2 ನಿಮಿಷ ಆರಿದೆ. ತುಂಬ ಚೆನ್ನಾಗಿ ಬಂದಿದೆ ಪಲಾವು. ಉದುರಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ಇದು. ನಿಮಗೆ ಕೂಡ ಇಷ್ಟ ಆಗುತ್ತೆ. ನಾನು ಇದಕ್ಕೆ ನ್ಯಾಚುರಲ್ಲಾಗೆ ಮಾಡಿರೋದು, ಅರಿಶಿನ ಕೂಡ ಹಾಕಿಲ್ಲ ಮತ್ತು ಮಸಾಲೆ ಕೂಡ ರುಬ್ಬಿ ಹಾಕಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ಇನ್ನೇನು ಸರ್ವ್ ಮಾಡ್ತಾಯಿದ್ದೀವಿ ಅಂದಾಗ ನಾವು ಬ್ರೆಡ್ಡನ್ನು ಇದರಲ್ಲಿ ಹಾಕ್ಕೋಬೇಕು, ಅಥವಾ ಪಲಾವ್ ಹಾಕ್ಬಿಟ್ಟು ಕೂಡ ಅದ್ರ ಮೇಲೆ ಕೂಡ ಹಾಕಿ ಕೊಡ್ಬೋದು. ನಾನು ಇದರಲ್ಲಿ ಅರ್ಧ ಬೆರೆಸ್ತಾಯಿದ್ದೀನಿ, ಇನ್ನರ್ಧ ಗಾರ್ನಿಷಿಗೆ ಹಾಕ್ತಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ಬ್ರೆಡ್ ಹಾಕ್ಬಿಟ್ಟು ಈ ರೀತಿ ಪಲಾವಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಉದುರುದ್ರಾಗಿ ಬಂದಿದೆ ಇದು ಬ್ರೆಡ್ ಪಲಾವು. ಇದ್ರ ಜೊತೆ ಹಾಗೇನೂ ತಿನ್ಬೋದು, ಅಥವಾ ಮೊಸರು ರಾಯ್ತ ಕೂಡ ಮಾಡ್ಕೋಬೋದು. ನಾನು ನೀವು ಹಿಂದಿನ ವಿಡಿಯೋದಲ್ಲಿ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಲ್ಲ, ಮೊಸರು ರಾಯ್ತ ಯಾವ ರೀತಿ ಮಾಡಬೇಕು ಅಂತಲೇ ಹೇಳಿದ್ದೀನಿ, ನೋಡ್ಕೊಳ್ಳಿ. ಆ ರೀತಿ ಮಾಡಿಕೊಂಡು ತಿನ್ಬೋದು. ಸಖತ್ ಟೇಸ್ಟಿಯಾಗಿರ್ತಕ್ಕಂಥ ಬ್ರೆಡ್ ಪಲಾವ್ ರೆಡಿ. 1 ಲೋಟ ಅಕ್ಕಿಯಲ್ಲಿ 4 ಜನ ಊಟ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನಾನು ಇದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕ್ತಾಯಿದ್ದೀನಿ, ಮತ್ತು ಬ್ರೆಡ್ಡನ್ನು ಹೀಗೆ ಗಾರ್ನಿಷಿಗೋಸ್ಕರ ಈಗ ಇಡ್ತಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇದು ಬ್ರೆಡ್ಡು, ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಹಿಂಗಂದರೆ ಪುಡಿ ಪುಡಿ ಆಗುತ್ತೆ. ಬ್ರೆಡ್ ಪಲಾವ್ ರೆಡಿ. ನೀವು ಕೂಡ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರುಚಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲ ವೀಕ್ಷಕರಿಗೂ ವಿಡಿಯೋ ನೋಡಿರ್ತಕ್ಕಂಥವ್ರಿಗೆ ಧನ್ಯವಾದಗಳು.